ನಮ್ಮ ಕರ್ನಾಟಕ ವೀಕ್ಷಕರಿಗೆ ನಮಸ್ಕಾರ. 16th ಏಪ್ರಿಲ್ 2024 81 ಇಯರ್ಸ್ ಓಲ್ಡ್ ಆಗಿರೋ ಕನ್ನಡ ಸೀನಿಯರ್ ಆಕ್ಟರ್ ದ್ವಾರಕೀಶ್ ಅವರು ಹಾರ್ಟ್ ಅಟ್ಯಾಕ್ ಇಂದ ಡೆತ್ ಆದ್ರು ಅನ್ನೋದು ಎಲ್ರಿಗೂ ಗೊತ್ತು. ನ್ಯೂಸ್ ಬಂದಿರುತ್ತೆ. ಸೊ ಕನ್ನಡ ಫಿಲಂ ಇಂಡಸ್ಟ್ರಿಗೆ ಒಂದು ದೊಡ್ಡ ಲಾಸ್ ಅಂತ ಹೇಳ್ಬೋದು. ಒಂದು ಆಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರ್, ಸ್ಕ್ರೀನ್ ರೈಟರ್ ಎಲ್ಲರೂ ಸೇರಿರೋ ದ್ವಾರಕೀಶ್ ಅವರು ಇವತ್ತು ಡೆತ್ ಆಗಿರೋದು ಕನ್ನಡ ಫಿಲಂ ಇಂಡಸ್ಟ್ರಿಗೆ ಒಂದು ದೊಡ್ಡ ಲಾಸ್ ಅಂತ ಹೇಳ್ಕೊಂತಿದ್ದೀನಿ. ಮತ್ತೆ ಅವ್ರಿಗೆ ಕರಿಯರ್ ಎಲ್ಲಿ ಸ್ಟಾರ್ಟ್ ಆಯಿತು ಮತ್ತು ಫಿಲಮ್ ಇಂಡಸ್ಟ್ರಿ ಹೇಗೆ ಅವ್ರಿಗೆ ಇಂಟ್ರೊಡ್ಯೂಸ್ ಆಯಿತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಅವ್ರ ಬಯೋಗ್ರಫಿನ ನೋಡೋಣ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಸೊ ದ್ವಾರಕೀಶ್ ಅವರು ಇಟ್ಟಿಗೆಗೂಡು ಮೈಸೂರಲ್ಲಿ 19th August 1942 ಅಲ್ಲಿ ಹುಟ್ಟಿದ್ರು. ಮತ್ತು ಅವರು ಸ್ಟಡೀಸ್ ಅಂತ ನೋಡಿದ್ರೆ CPC ಪಾಲಿಟೆಕ್ನಿಕ್ ವಿತ್ ಎ ಡಿಪ್ಲೊಮೊ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿದ್ದಾರೆ. ಮತ್ತು ಇದಾದಮೇಲೆ ಅವರು ಅವ್ರ ಬ್ರದರ್ ಜೊತೆ ಸೇರಿಕೊಂಡು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಭಾರತ್ ಆಟೋ ಸ್ಪೇರ್ಸ್ ಅಂತ ಹೇಳ್ಬಿಟ್ಟು ಆಟೋಮೋಟಿಕ್ ಸ್ಪೇರ್ ಪಾರ್ಟ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಇದಾದಮೇಲೆ 1966 ಅಲ್ಲಿ ಮಮತೆಯೇ ಬಂದ ಅಂತ ಹೇಳ್ಬಿಟ್ಟು ಅವರು ಫಿಲಂ ಇಂಡಸ್ಟ್ರಿಗೆ ಈ ಮೂವಿಂದ ಫಿಲಂ ಇಂಡಸ್ಟ್ರಿಗೆ ಕೋ ಪ್ರೊಡ್ಯೂಸರ್ ಆಗಿ ಇಂಟ್ರೊಡ್ಯೂಸ್ ಆಗ್ತಿದ್ದಾರೆ. ಸೊ 1969 ಅಲ್ಲಿ ಫಸ್ಟ್ ಅವರು ಸಿಂಗಲ್ ಆಗಿ ಇಂಡಿಪೆಂಡೆಂಟ್ ಆಗಿ ಪ್ರೊಡ್ಯೂಸ್ ಮಾಡಿರೋ ಮೂವಿ ಮೇಯರ್ ಮುತ್ತಣ್ಣ. ಇದರಲ್ಲಿ ರಾಜ್ಕುಮಾರ್ ಅವರು ಆಕ್ಟಿಂಗ್ ಮಾಡಿದ್ದಾರೆ. ಮತ್ತು 1985 ಅಲ್ಲಿ ಡೈರೆಕ್ಟಿಂಗ್ ಫೀಲ್ಡ್ಗೆ ಇಳಿತಿದ್ದಾರೆ. ಡೈರೆಕ್ಟಿಂಗ್ ಫೀಲ್ಡಲ್ಲಿ ಇಳಿದಿದ ತಕ್ಷಣ ಅವರು ಫಸ್ಟ್ ಯಾವ ಮೂವಿ ಮಾಡಿದ್ರು ಅಂದರೆ ವಿಷ್ಣುವರ್ಧನ್ ಅವರು ಆ್ಯಕ್ಟ್ ಮಾಡಿರೋ ನೀ ಬರೆದ ಕಾದಂಬರಿ ಅನ್ನೋ ಮೂವಿಗೆ ಫಸ್ಟ್ ಡೈರೆಕ್ಟಿಂಗ್ ಮಾಡಿದ್ದಾರೆ. ಮತ್ತು ಇದಾದಮೇಲೆ ಅವ್ರಿಗೆ ಸಕ್ಸಸ್ ಕೊಟ್ಟಿರೋ ಮೂವಿ ಅಂತ ನೋಡಿದ್ರೆ 1 ಇಯರ್ ಬಂದು 2 ಮೂವಿಯಲ್ಲಿ 2 ಥಿಯೇಟರಲ್ಲಿ ಅವ್ರಿಗೆ ಈ ಮೂವಿ ಸಕ್ಸಸ್ ಕೊಟ್ಟಿದೆ. ವಿಷ್ಣುವರ್ಧನ್ ಅವರು ಆ್ಯಕ್ಟ್ ಮಾಡಿರೋ ಆಪ್ತ ಮಿತ್ರ ಅನ್ನೋ ಮೂವಿ ಅವ್ರಿಗೆ 1 ಇಯರ್ ಓಡಿ ಮತ್ತು ಅದರಿಂದ ಅವರು ಪಾಪ್ಯುಲರ್ ಆಗಿ ದಿನಕ್ಕೆ ಶೋಸ್ ಮಾಡೋದಕ್ಕೆ ಇಳಿದ್ರು. ದಿನಕ್ಕೆ 4 ಶೋಸ್ ಮಾಡೋದಕ್ಕೆ ಇಳಿದ್ರು. ಮತ್ತು ಇದರಿಂದ ಅವ್ರಿಗೆ NTR ಅವಾರ್ಡು ಬಂದಿದೆ. ಇದಾದಮೇಲೆ ಈ ಥರನೇ ಫಿಲಮ್ ಇಂಡಸ್ಟ್ರಿಯಲ್ಲಿ ಕಂಟಿನ್ಯೂ ಆಗಿ ಮತ್ತು ಆ್ಯಕ್ಟಿಂಗ್ ಫೀಲ್ಡಲ್ಲೂ ಇಳಿದ್ರು. ಆ್ಯಕ್ಟಿಂಗ್ ಮಾಡಿದ್ದಾರೆ, ಪ್ರೊಡ್ಯೂಸಿಂಗ್ ಮಾಡಿದ್ದಾರೆ, ಮತ್ತು ಅವರು ಡೈರೆಕ್ಟಿಂಗ್ ಮಾಡಿದ್ದಾರೆ. ಫಸ್ಟ್ ಅವ್ರ ಕೆರಿಯರ್ ಸ್ಟಾರ್ಟ್ ಆಗಿದ್ದಂದರೆ ಕೋ ಪ್ರೊಡ್ಯೂಸರ್ ಆಗಿ ಸ್ಟಾರ್ಟ್ ಆಗಿ ಪ್ರೊಡ್ಯೂಸರ್, ಡೈರೆಕ್ಟರ್, ಆ್ಯಕ್ಟರ್, ಸ್ಕ್ರೀನ್ ರೈಟರ್ ಅಂತ ಹೇಳ್ಬಿಟ್ಟು ಫಿಲಮ್ ಇಂಡಸ್ಟ್ರಿಯಲ್ಲಿ ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಅವರು ಒಂದು ಸಕ್ಸಸ್ಫುಲ್ ಮ್ಯಾನ್ ಆದರು. ಮತ್ತು ಇವಾಗ ಅವರು 16th ಏಪ್ರಿಲ್ 2024 ಅಲ್ಲಿ ತೀರ್ಕೊಂಡ್ರು ಅನ್ನೋ ವಿಷಯ ಎಲ್ರಿಗೂ ಗೊತ್ತಾಗಿರುತ್ತೆ ಅಂತ ಅನ್ಕೊತಿದ್ದೀನಿ. ಮತ್ತು ಈ ಬಯೋಗ್ರಫಿ ದ್ವಾರಕೀಶ್ ಅವರಿನ ಬಯೋಗ್ರಫಿ ನಿಮಗೆ ಗೊತ್ತಾಯಿತು ಈ ವಿಡಿಯೋ ಮೂಲಕ ಅಂದರೆ ಇನ್ನಷ್ಟು ಜನ ತಿಳ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಈ ಥರ ಇನ್ನೂ ಜಾಸ್ತಿ ಜನದ್ದು ನಿಮಗೆ ಬಯೋಗ್ರಫಿ ಬೇಕು ಅಂದರೆ ನಮ್ಮ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಇನ್ನಷ್ಟು ಇನ್ಫಾರ್ಮೇಷನ್ಗೋಸ್ಕರ ನಮ್ಮ ಕರ್ನಾಡು ಟಿವಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.